ಕರ್ನಾಟಕದಲ್ಲಿ ಕನ್ನಡಕ್ಕಿಂತ ಅನ್ಯ ಭಾಷೆಗಳ ಸಿನಿಮಾಗಳೇ ಹೆಚ್ಚಾಗಿ ರಿಲೀಸ್ ಆಗ್ತಾ ಇದ್ದಾವೆ. ಪರಭಾಷಾ ಚಿತ್ರಗಳ ಮೇಲೆ ನಿಯಂತ್ರಣ ಹಾಕಬೇಕು ಅಂತ ನಿರ್ಮಾಪಕರು ಕೂಡ ಆಗಿರುವಂತಹ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಗುಡುಗಿದ್ದಾರೆ. ಹಿಂದೆ ಅನ್ಯ ಭಾಷೆಯ ಸಿನಿಮಾಗಳು ಕೇವಲ 24 ಸೆಂಟರ್ಗಳಲ್ಲಿ ರಿಲೀಸ್ ಆಗ್ತಾ ಇತ್ತು. ಆದರೆ ಈಗ ಅನ್ಯ ಭಾಷೆಗಳ ಸಿನಿಮಾಗಳು 400 ಸೆಂಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದ್ದಾವೆ. ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ಕೊನೆಯ ಸ್ಥಾನ ಇದೆ ಅಂತ ಸಿಟ್ಟನ್ನ ಹೊರಹಾಕಿದ್ದಾರೆ. ಇದೇ ವೇಳೆ ವರನಟ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದ ಬಗ್ಗೆ ಮಾತನಾಡಿದ ಎಚ್.ಡಿ.ಕೆ. ಸಿಎಂ ಆಗಿ ಉತ್ತಮ ಕೆಲಸ ಮಾಡೋದಕ್ಕೆ ರಾಜ್ಕುಮಾರ್ ಅವರ ಸಿನಿಮಾಗಳೇ ನನಗೆ ಪ್ರೇರಣೆಯಾಗಿದ್ವು ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ನಾನೊಂದು ಈ ರಾಜ್ಯದಲ್ಲಿ ಒಬ್ಬ ಪ್ರದರ್ಶಕನಾಗಿ ನನ್ನ ಚಿತ್ರಮಂದಿರ ಪ್ರಾರಂಭ ಮಾಡಿದಾಗ ನಮ್ಮ ಕುಟುಂಬದಿಂದ ಮೊದಲನೇ ಪಿಕ್ಚರು ಡಾಕ್ಟರ್ ರಾಜ್ಕುಮಾರ್ ಅವರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಿನಿಮಾ ಹಾಕಿದಂಥದ್ದು ದಿನ ಇವತ್ತು ನೆನೆಸ್ಕೊತೀನಿ. ಎಲ್ಲೋ ಒಂದು ಕಡೆ ಮುಂದಿನ ದಿನಗಳು ಕನ್ನಡ ಚಿತ್ರರಂಗ ಬೇರೆ ಭಾಷೆಗಳಿಗೆ ನಾವು ಸರಿಸಮನಾಗಿ ನಿಲ್ಲಕ್ಕೆ ಸಾಧ್ಯವ? ಈ ಭಾಷೆ ಉಳಿಯುತ್ತಾ? ಕನ್ನಡ ಭಾಷೆ ಅವತ್ತಾದರೂ ಗೋವಿಂದಣ್ಣ ಅವರು ಹೇಳಿದಾಗೆ ರಾಜ್ಕುಮಾರ್ ಅವರಿದ್ದರು. ಅವರು ಒಂದು ಧ್ವನಿ ಎತ್ತಿದ್ರೆ ಇಡೀ ಚಿತ್ರರಂಗ ನಿಂತ್ಕೊಳ್ಳೋದ್ರ ಜೊತೆಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಆರೋಗ್ಯ ಸರಿ ಇರೋವರಿಗೆ ಅವರು ಕನ್ನಡ ಚಿತ್ರರಂಗಕ್ಕೆ ಏನಾದರೂ ತೊಂದರೆ ಆಯಿತು ಅಂದರೆ, ಒಬ್ಬರು ಮಹಿಳೆ ಇದ್ದರು, ಅವರು ಕನ್ನಡ ಚಿತ್ರರಂಗಕ್ಕೆ ಏನಾದರೂ ತೊಂದರೆ ಆದಾಗ ಧ್ವನಿ ಎತ್ತಿ ಅವರು ನಿಂತರೆ ಸ್ವಲ್ಪ ಭಯಭಕ್ತಿ ಅನ್ನೋದಿತ್ತು ಹಲವಾರು ಜನಕ್ಕೆ. ಆದರೆ ಇವತ್ತೇನಾಗಿದೆ, ಹಲವಾರು ರೀತಿ ನಮ್ಮ ಫಿಲಂ ಚೇಂಬರ್ನ ಹಲ್ಲು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷಿ 1791 ಕೋಟಿ ರೂಪಾಯಿ ವೆಚ್ಚದ ಉಕ್ಕಿನ ಸೇತುವೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಾದ್ಯಂತ ವಿರೋಧ ಬಹಳಷ್ಟು ಭುಗಿಲೆದ್ದಿದೆ. ಈ ಮಧ್ಯೆ ಸರ್ಕಾರದ ಯಾವೊಬ್ಬ ಪ್ರತಿನಿಧಿಯೂ ಇಂದು ಏರ್ಪಡಿಸಲಾಗಿದ್ದಂತಹ ಸಂವಾದದಲ್ಲಿ ಭಾಗವಹಿಸಿರಲಿಲ್ಲ. ನಟ ಯಶ್ ನಡೆಯ ಬಗ್ಗೆ ನಿರ್ಮಾಪಕ ಸಿಆರ್ ಮನೋಹರ್ ಆಕ್ಷೇಪವನ್ನ ಎತ್ತಿದ್ದಾರೆ. ಮಾಧ್ಯಮಗಳಿಗೆ ನಟ ಯಶ್ ಸವಾಲು ಹಾಕಿರುವುದು ಸರಿಯಲ್ಲ. ಬಂಗಾರಪೇಟೆಯಲ್ಲಿ ನಿರ್ಮಾಪಕ ಸಿಆರ್ ಮನೋಹರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಶ್ ಬೆಳೆಯುತ್ತಿರುವಂತಹ ನಟ, ಅವರು ಯಾಕೆ ಹೀಗೆ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ. ನಟ ಯಶ್ ಜೊತೆ ಮಾತಾಡಿ ಅವರ ನಿಲುವಿನ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ನಿರ್ಮಾಪಕ ಸಿಆರ್ ಮನೋಹರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ.